ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಫಿಟ್ ಕನ್ನಡಿಗ ರಘು ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಒಳಗಡೆ ನಿಮ್ಮ ಡಯಟ್ ಪ್ಲಾನ್, ಎಸ್ಪೆಷಲಿ ನಿಮ್ಮ ಫ್ಯಾಟ್ ಲಾಸ್ ಡಯಟ್ ಪ್ಲಾನ್ ಏನಿದೆ ಅಲ್ಲ, ಅದು ಏನಕ್ಕೆ ಕೆಲಸ ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ 3 ವಿಷಯಗಳನ್ನ ತಿಳಿಸ್ತೀನಿ. ಇದು ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ಒಂದಷ್ಟು ಸಿಂಪಲ್ ಚೇಂಜಸ್ ಮಾಡಿಕೊಂಡು ನೀವು ಆರಾಮಾಗಿ ರಿಸಲ್ಟ್ಸ್ನ ಕಾಣ್ಬೋದು. ಅದಾದ ನಂತರ ಒಂದು ಒಳ್ಳೆ ಡಯಟ್ ಪ್ಲಾನ್ ಹೇಗಿರಬೇಕು ಅಂತ ಕೂಡ ನಾನು ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತೀನಿ. ಅದೆಲ್ಲ ತಿಳ್ಕೊಳ್ಳೋಣ ಇವತ್ತು. ಲೆಟ್ಸ್ ಗೋ. ಸೊ ಮೊದಲನೇದಾಗಿ ಎಲ್ಲರಲ್ಲೂ ಒಂದು ವಿನಂತಿ ಏನು ಅಂತಂದ್ರೆ, ದಯವಿಟ್ಟು ನೀವು ಆನ್ಲೈನ್ ಒಳಗಡೆ ಇಲ್ಲ ನಿಮ್ಮ ಫ್ರೆಂಡ್ ಯಾರಾದರೂ ಡಯಟ್ ಪ್ಲಾನ್ ಫಾಲೋ ಮಾಡ್ತಿದ್ರು ಅಂತಂದ್ರೆ ಅದನ್ನು ನೀವು ಡೈರೆಕ್ಟ್ ಆಗೇನೆ ನೀವು ತಗೊಂಡು ನೀವು ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಮೇ ಬಿ 1 ಪಾಯಿಂಟ್ವರೆಗೂ ನಿಮಗೆ ರಿಸಲ್ಟ್ಸ್ ಕಾಣಿಸುತ್ತೆ. ಅದಾದ ನಂತರ ನಿಮ್ಗೆ ರಿಸಲ್ಟ್ಸ್ ಕಾಣಿಸ್ದೇ ಇರಬಹುದು. ಸೊ ಇದಕ್ಕೆ ಹಲವಾರು ರೀಸನ್ಸ್ ಇರುತ್ತೆ. ಏನಕ್ಕೆ ಅಂತಂದರೆ ಆ ಪ್ಲ್ಯಾನ್ ಏನು ಡಿಸೈನ್ ಆಗಿದೆ ಆ್ಯಕ್ಚುಲಾಗಿ ಅದು ಕ್ಯಾಲರಿ ಡೆಫಿಸಿಟೇ ಇದ್ರೂ ಅದು ನಿಮ್ಮ ಬಾಡಿ ವೆಯ್ಟಿಗೆ, ನಿಮ್ಮ ಲೀನ್ ಮಸಲ್ ಮಾಸ್ಗೆ, ಇಲ್ಲಾಂದರೆ ನಿಮ್ಮ ಲೈಫ್ ಸ್ಟೈಲ್ಗೆ ಆ್ಯಕ್ಚುಲಾಗಿ ಡಿಸೈನ್ ಆಗಿರೋದಿಲ್ಲ. ಸೊ ಯಾವುದೇ ಪ್ಲ್ಯಾನ್ನ ರೆಫರ್ ಮಾಡ್ತಿದ್ದೀರಾ ಅಂತಂದರೆ ಅದನ್ನು ಆಸ್ ಎ ರೆಫರೆನ್ಸ್ ಇಟ್ಕೊಂಡು ಒಂದಷ್ಟು ಫೈನರ್ ಚೇಂಜಸ್ ಮಾಡಲೇಬೇಕು ನೀವು. ಅದಾದ ನಂತರನೇ ನಿಮಗೆ ಒಂದು ಪ್ರಾಪರ್ ಸಸ್ಟೈನಬಲ್ ಡಯಟ್ ಪ್ಲಾನ್ ಸಿಗೋದು. ಸೊ ಇವತ್ತು ನಾನು ನಿಮ್ಮೆಲ್ರಿಗೂ ನಾವು ಯೂಶಲ್ ಆಗಿ ಫಾಲೋ ಮಾಡೋಂಥ ಡಯಟ್ ಪ್ಲಾನ್ ಒಳಗಡೆ ಹಲವಾರು ಮಿಸ್ಟೇಕ್ಸ್ ಇರುತ್ತೆ. ಅದರೊಳಗಡೆ 3 ಸಿಂಪಲ್ ಮಿಸ್ಟೇಕ್ನ ನಾನು ಹೈಲೈಟ್ ಮಾಡಿ ತೋರಿಸ್ತೀನಿ. ಒಂದು ಬ್ಲಾಕರ್ ಆಗಿ ಬಂದು ಅಲ್ಲಿ ನಿಂತಿದೆ, ಅದಾದ್ಮೇಲೆ ವೆಯ್ಟ್ ಚೇಂಜ್ ಆಗ್ತಿಲ್ಲ ಅಂತಂದರೆ ದಯವಿಟ್ಟು ಈ 3 ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆಮೇಲೆ ಸಿಂಪಲ್ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಆರಾಮಾಗಿ ಏನೇನೆ ಒಳ್ಳೆ ರಿಸಲ್ಟ್ಸ್ ಕಾಣಿಸುತ್ತೆ. ಸೊ ಲೆಟ್ಸ್ ಗೋ. ಮೊದಲನೇ ಪ್ರಾಬ್ಲಮ್ ಏನು ಅಂತಂದರೆ, ತುಂಬಾನೇ ಜಾಸ್ತಿ ಪ್ರೋಟೀನ್ ಇರೋಂಥ ಒಂದು ಡಯಟ್ ಪ್ಲಾನ್ನ ಸ್ಟಾರ್ಟ್ ಮಾಡೋದು. ಸೊ ನಾನು ಹೇಳ್ತಿರೋ ಎಕ್ಸಾಂಪಲ್ ಏನಿದೆ ಅಲ್ಲ, ಈ ಪ್ರಾಬ್ಲಮ್ ಏನಿದೆ ಅದು ನೀವು ಮುಂಚೆಯಿಂದನೂ ಒಳ್ಳೆ ಪ್ರೋಟೀನ್ ಸೋರ್ಸಸ್ನ ಕನ್ಸ್ಯೂಮ್ ಮಾಡ್ಕೊಂಡು ಬರ್ತಿದ್ದೀರಾ ಅಂತ ಅಂದವ್ರಿಗಲ್ಲ. ಇನಿಷಿಯಲ್ ಆಗಿ ಓಕೆ ನಾನು ಫ್ಯಾಟ್ ಲಾಸ್ ಮಾಡ್ಕೊಬೇಕು ಅಂತ ಅನ್ಕೊಂಡಿರೋರು ಯಾವುದೋ ಒಂದು ಆನ್ಲೈನ್ ಪ್ಲಾನ್ ಒಳಗಡೆ ತೊಗೊಂಡು ಸಡನ್ ಆಗಿ ಪ್ರೋಟೀನ್ ಸೋರ್ಸಸ್ ಎಲ್ಲ ಇನ್ಕ್ರೀಸ್ ಮಾಡ್ಕೊಳ್ತಾರಲ್ಲ ಅಂಥವ್ರಿಗೆ. ಸೊ ಫಾರ್ ಎಕ್ಸಾಂಪಲ್ ಅಂತಾರೆ, ನಮ್ಮ ಲೈಫ್ ಸ್ಟೈಲ್ನ ನೀವೇನಾದ್ರು ನೋಡಿದ್ರಿ ಅಂದರೆ ಹಲವಾರು ಜನ, ಮೆಜಾರಿಟಿ 90-95% ಆಫ್ ದ ಪೀಪಲ್ ಏನು ಮಾಡ್ತಾರೆ ಅಂತಂದರೆ 30 ಗ್ರಾಮ್ ಒಳಗೆ ಅಷ್ಟೇನೇ ಪ್ರೋಟೀನ್ ಕನ್ಸ್ಯೂಮ್ ಮಾಡ್ತಿರ್ತಾರೆ. ಅದು ಬಿಟ್ಟು ಅಂತಂದರೆ ಮೇ ಬಿ ವಾರಕ್ಕೆ 1 ದಿನ 2 ದಿನ ಮೇ ಬಿ ಒಂದು 60 ಇಲ್ಲ 70 ಗ್ರಾಮ್ಸ್ ಹತ್ರ ಹೋಗ್ಬೋದು. ಬಟ್ ನೀವು ಯಾವಾಗ ಸಣ್ಣ ಆಗ್ಬೇಕಂತ ಅನ್ಕೊಂತೀರಾ ಆವಾಗ ನೀವು ಒಂದು ಸಡನ್ ಆಗಿನೇ 30 ಗ್ರಾಮಿಂದ 90 ಇಲ್ಲ 100-120 ಗ್ರಾಮ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ ಪ್ರೋಟೀನಿಂದ ಆ್ಯಕ್ಚುಲ್ ಆಗಿ ನಿಮ್ಮ ಬಾಡಿ ಒಳಗಡೆ ಫ್ಲೂಯಿಡ್ ಇಂಬ್ಯಾಲೆನ್ಸ್ ಕೂಡ ಜಾಸ್ತಿ ಆಗ್ತಿರುತ್ತೆ, ಡಿಹೈಡ್ರೇಷನ್ ಜಾಸ್ತಿ ಆಗ್ತಿರುತ್ತೆ, ಆಮೇಲೆ ಜಾಸ್ತಿ ಫೈಬರ್ ಕಂಟೆಂಟ್ ಕೂಡ ಕೊಡ್ತಿರ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಕಾನ್ಸ್ಟಿಪೇಷನ್ ಇಶ್ಯೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ ಎಲ್ಲನೂ ಇನಿಷಿಯಲ್ ಆಗಿ ಯಾವಾಗ ಆಗುತ್ತೆ ಅಂತಂದರೆ ನೀವು ಸಡನ್ ಜಂಪ್ ಮಾಡಿದಾಗ ಅಷ್ಟೇ. ಸೊ ನೀವು ಡಯಟ್ ಪ್ಲಾನ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಪ್ರೋಟೀನ್ ಇಂಟೇಕ್ ಆ್ಯಕ್ಚುಲ್ ಆಗಿ ಸ್ಲೋ ಆಗಿ ಇನ್ಕ್ರೀಸ್ ಆಯಿತು ಅಂತಂದರೆ ನಿಮ್ಮ ಬಾಡಿ ಕೂಡ ಬರ್ತಿರೋಂಥ ಅಮೈನೋ ಆ್ಯಸಿಡ್ ಪ್ರೊಫೈಲ್ಗೆ ಆ್ಯಕ್ಚುಲ್ ಆಗಿ ಆ ಪೂಲಿಂದ ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ. ಅದು ಮೇ ಬಿ ಟಿಶ್ಯೂ ರಿಪೇರ್ಗೆ ಆಗಿರ್ಬೋದು, ಮಸಲ್ ಬಿಲ್ಡಿಂಗ್ ಆಗಿರ್ಬೋದು, ಇಲ್ಲಾಂದರೆ ಆ್ಯಕ್ಚುಲ್ ಆಗಿ ನಿಮ್ಮ ಬಾಡಿ ಒಳಗಡೆ ಯಾವುದೋ ಒಂದು ಆರ್ಗನ್ ರಿಕವರಿ ಕೂಡ ಆಗಿರ್ಬೋದು. ಎರಡನೇ ಪ್ರಾಬ್ಲಮ್ ಏನು ಅಂತಂದರೆ ತುಂಬಾನೇ ಕಮ್ಮಿ ಕ್ಯಾಲರೀಸ್ನ ಕನ್ಸ್ಯೂಮ್ ಮಾಡೋದು. ಸೊ ನನಗೆ ಗೊತ್ತು ನೀವು ಸಣ್ಣ ಆಗಬೇಕು ಅಂತಂದರೆ ಆಬ್ವಿಯಸ್ಲಿ ಒಂದು ಕ್ಯಾಲರಿ ಡೆಫಿಸಿಟಲ್ಲಿ ಇರಬೇಕು, ಕ್ಯಾಲರೀಸ್ ಕಮ್ಮಿ ಕನ್ಸ್ಯೂಮ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ತುಂಬ ಅಂತಂದರೆ ಎಷ್ಟು, ಲೈಕ್ ಮೇ ಬಿ 300 to 500 ಆಟ್ ಮ್ಯಾಕ್ಸ್ ಕ್ಯಾಲರೀಸ್ ನೀವು ಡೆಫಿಸಿಟಲ್ಲಿ ಕೊಡ್ತಿದ್ದೀರಾ ಅಂತಂದರೆ ಮೋರ್ ದೆನ್ ಎನಫ್. ಸೊ ಅದಕ್ಕಿಂತ ತುಂಬ ಎಕ್ಸ್ಟ್ರೀಮ್ ಆಗಿ ಮಾಡ್ತಿದ್ದೀರಾ. ಮೇ ಬಿ ನೋಡಿ ನಿಮ್ಮ ಬಾಡಿಗೆ 2000 ಕ್ಯಾಲರೀಸ್ ಬೇಕು ಅಂತ ಅನ್ಕೊಳ್ಳಿ, ಓಕೆನಾ. ಸೊ ನೀವು ಡೆಫಿಸಿಟ್ ಅಂತಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 1500 ಹೋಗಬೇಕು. ಬಟ್ ನಿಮಗೆ ಸಿಕ್ಕಿರೋಂಥ ಡಯಟ್ ಪ್ಲಾನ್ 1000 ಕ್ಯಾಲರೀಸ್ ಅಂದರೆ ಅಲ್ಲಿ 1000 ಕ್ಯಾಲರಿ ಡೆಫಿಸಿಟ್ ಇದೆ. ಬಟ್ ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ನಿಮ್ಮೆಲ್ರಿಗೂ BMR ಬಗ್ಗೆ ಗೊತ್ತಿರೋ ಥರ ಅಂದರೆ ಬೇಸಲ್ ಮೆಟಾಬೋಲಿಕ್ ರೇಟ್ ಏನಿದೆ ಅದು ಆ್ಯಕ್ಚುಲ್ ಆಗಿ ನಿಮ್ಮ ಏಜ್ ಆಗಿರ್ಬೋದು, ವೆಯ್ಟ್ ಆಗಿರ್ಬೋದು, ಮತ್ತು ಲೀನ್ ಮಸಲ್ ಮಾಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ನೀವು ಯಾವಾಗ ಕಮ್ಮಿ ಕ್ಯಾಲರೀಸ್ ತಿಂದಿರ್ತೀರ ಆವಾಗ ಏನಾಗುತ್ತೆ, ನಿಮ್ಮ ಬಾಡಿ ಆಬ್ವಿಯಸ್ಲಿ ಒಂದಷ್ಟು ಸ್ಯಾಕ್ರಿಫೈಸ್ ಮಾಡಿ ಫ್ಯಾಟ್ನ ಕೂಡ ಬರ್ನ್ ಮಾಡುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಲೀನ್ ಟಿಶ್ಯೂ ಏನಿದೆ, ಲೀನ್ ಮಸಲ್ ಮಾಸ್ನ ಕೂಡ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏನಕ್ಕೆ ಅಂತಂದರೆ ಆಬ್ವಿಯಸ್ಲಿ ತುಂಬಾನೇ ಕಮ್ಮಿ ಕ್ಯಾಲರೀಸ್ ಇದೆ, ಓಕೆನಾ. ಸೊ ಬಿಲ್ಡಿಂಗ್ ಬ್ಲಾಕ್ಸ್ ಆ್ಯಕ್ಚುಲ್ ಆಗಿ ನಿಮ್ಮ ಬಾಡಿಗೆ ಸಿಗ್ತಿಲ್ಲ ಅಂತಂದರೆ ಕೂಡ ಲೀನ್ ಮಸಲ್ ಮಾಸ್ ಡ್ರಾಪ್ ಆಗುತ್ತೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಲೀನ್ ಮಸಲ್ ಮಾಸ್ ಕಮ್ಮಿ ಆಯಿತು ಅಂತಂದರೆ BMR ಕೂಡ ಡ್ರಾಪ್ ಆಗುತ್ತೆ. ಸೊ BMR ಡ್ರಾಪ್ ಆಯಿತು ಅಂತಂದರೆ ನೀವು ಕ್ಯಾಲರೀಸ್ ಇಷ್ಟೇ ಕೊಡ್ತಿದ್ರಿ, ಇವಾಗ BMR ಇಷ್ಟಿತ್ತು, ಬಟ್ ಲೀನ್ ಮಸಲ್ ಮಾಸ್ ಡ್ರಾಪ್ ಆಗಿರೋದ್ರಿಂದ BMR ಕೂಡ ಡ್ರಾಪ್ ಆಯಿತು. ಅದಾದ ನಂತರ ಈ ಕ್ಯಾಲರೀಸ್ ಜಾಸ್ತಿ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಬಾಡಿ ಒಳಗಡೆ ಯಾವುದೇ ರೀತಿಯ ಚೇಂಜಸ್ ಕಾಣಿಸಲ್ಲ, ವೆಯ್ಟ್ ಚೇಂಜ್ ಕಾಣಿಸ್ತಿರಲ್ಲ, ಇಲ್ಲ ಅಂತಂದರೆ ನಿಮ್ಮ ಮೆಷರ್ಮೆಂಟ್ ಏನಾದ್ರು ತೊಗೊಂಡು ನೀವು ಟ್ರ್ಯಾಕ್ ಮಾಡ್ತೀರ ಅಂತಂದರೆ ಆ ಚೇಂಜಸ್ ಕೂಡ ಕಾಣಿಸ್ತಿಲ್ಲ. ಏನಕ್ಕೆ ಅಂತಂದರೆ ನೀವಲ್ಲಿ ಸ್ಯಾಕ್ರಿಫೈಸ್ ಮಾಡಿ ಜಾಸ್ತಿನೇ ಆಗೋಗಿದೆ ಅಂತ ಅಂದ್ಬಿಟ್ಟು. ಸೊ ದಯವಿಟ್ಟು ಈ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಬಾಡಿ ವೆಯ್ಟ್ ಏನಿದೆ ಅದನ್ನೆಲ್ಲ ಟೇಕ್ ಡೌನ್ ಮಾಡಿ ನೀವು ಸಿಂಪಲ್ ಆಗಿರೋಂಥ ನಮ್ಮ ಫಿಟ್ ಕನ್ನಡಿಗ ವೆಬ್ಸೈಟಲ್ಲೇ ಟೂಲ್ ಇದೆ, BMR ಕ್ಯಾಲ್ಕುಲೇಟರ್. ನೀವು ಅದನ್ನು ಯೂಸ್ ಮಾಡಿ ನಿಮ್ಮ ಬಾಡಿಗೆ ಎಷ್ಟು ಕ್ಯಾಲರೀಸ್ ಬೇಕು ಅಂತಂದ್ಬಿಟ್ಟು ಅರ್ಥ ಮಾಡಿಕೊಂಡು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 500 ಅಟ್ ಮ್ಯಾಕ್ಸ್ ಹೇಳ್ತಿರೋದು ನಾನು, 500 ಕ್ಯಾಲರಿ ಡೆಫಿಸಿಟ್ ಮ್ಯಾಕ್ಸ್ ಕ್ರಿಯೇಟ್ ಮಾಡಿ ಅದಾದ ನಂತರ ನೀವೊಂದು ಪ್ಲ್ಯಾನ್ ಅಡ್ಜಸ್ಟ್ ಮಾಡಿಕೊಂಡ್ರೆ
ನಿಜವಾಗ್ಲೂ ಅದು ನಿಮ್ಗೆ ವರ್ಕೌಟ್ ಆಗೇ ಆಗುತ್ತೆ. ಬಟ್ ಒಂದು ಸಸ್ಟೈನಬಲ್ ಡಯಟ್ ಪ್ಲಾನ್ ಇಟ್ಕೊಳ್ಳಿ, ಅದಾದ ನಂತರ ವರ್ಕೌಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಮೂರನೇ ಪ್ರಾಬ್ಲಮ್ ಏನು ಅಂತಂದರೆ ನಿಮ್ಮ ಬಾಡಿನ ನೀವು ಅರ್ಥ ಮಾಡ್ಕೊಳ್ದೇ ಇರೋದು. ಸೊ ಇದಕ್ಕೆ ಸಿಂಪಲ್ ರೀಸನ್ ಏನು ಅಂತಂದರೆ ನಾವು ಯಾವುದೇ ಡಯಟ್ ಪ್ಲಾನ್ನ ಆ್ಯಕ್ಚುಲಾಗಿ ಫಾಲೋ ಮಾಡ್ತಿದ್ದೀವಿ ಅಂತಂದರೆ ನಮ್ಮ ಲೈಫ್ ಸ್ಟೈಲ್ ಮತ್ತು ನಮ್ಮ ಎನ್ವಿರಾನ್ಮೆಂಟ್ ಆ್ಯಕ್ಚುಲಾಗಿ ಏನಿದೆ ಅಲ್ಲ ಅದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಲೈಫ್ ಸ್ಟೈಲ್ ಒಳಗಡೆ ನಾವು ತಿಂತಿರೋಂಥ ಪದಾರ್ಥಗಳು ನೀವೇನಾದ್ರು ನೋಡಿದ್ರಿ ಅಂತಂದರೆ ಆ ಡಯಟ್ ಪ್ಲಾನ್ ಪ್ರಕಾರ ಆ್ಯಕ್ಚುಲಾಗಿ ಅಲ್ಲಿ ಓಟ್ಸ್ ಇದೆ, ಅದಾದಮೇಲೆ ಲೀನ್ ಚಿಕನ್ ಬ್ರೆಸ್ಟ್ ಇದೆ. ಬಟ್ ನಾನು ಚಿಕ್ಕ ವಯಸ್ಸಿಂದ ಕೂಡ ನಾನು ಚಿಕನ್ ಕೂಡ ಕನ್ಸ್ಯೂಮ್ ಮಾಡಿಲ್ಲ, ಎಸ್ಪೆಷಲಿ ಲೀನ್ ಚಿಕನ್ ಬ್ರೆಸ್ಟ್ ಆಗಿರ್ಬೋದು, ಇಲ್ಲ ಓಟ್ಸ್ ಕೂಡ ಕನ್ಸ್ಯೂಮ್ ಮಾಡಿಲ್ಲ ಅಂತಂದರೆ ಆ ಪ್ಲ್ಯಾನ್ನ ನೀವು ಫಾಲೋ ಮಾಡಲೇಬೇಕು ಅಂತಂದ್ಬಿಟ್ಟು ಯಾವುದೇ ರೀತಿಯಾದ ರೂಲ್ ಇಲ್ಲ. ಸೊ ಇದೇ ಹೇಳೋದು ಆ್ಯಕ್ಚುಲಾಗಿ ನೀವು ಸಸ್ಟೈನಬಲ್ ಪ್ಲ್ಯಾನ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮ ಎನ್ವಿರಾನ್ಮೆಂಟ್ ಏನಿದೆ ಆ್ಯಕ್ಚುಲಾಗಿ ನಿಮ್ಮ ಲೈಫ್ ಸ್ಟೈಲ್ ಏನಿದೆ ಅಲ್ಲ ಅದಕ್ಕೆ ತುಂಬಾ ಹೆಲ್ಪ್ ಆಗ್ತಿರುತ್ತೆ. ಹಲವಾರು ಜನಕ್ಕೆ ಟೆಂಪೆ ತಿನ್ನೋದಕ್ಕಾಗಲ್ಲ, ಹಲವಾರು ಜನಕ್ಕೆ ಸೋಯಾ ಕನ್ಸ್ಯೂಮ್ ಮಾಡೋದಕ್ಕಾಗೋದಿಲ್ಲ, ಆಮೇಲೆ ಹಲವಾರು ಜನ ಆ್ಯಕ್ಚುಲಾಗಿ ಡೈರಿ ಪ್ರಾಡಕ್ಟ್ಸಿಂದ ಕೂಡ ಪ್ರಾಬ್ಲಮ್ ಬರ್ತಿರುತ್ತೆ. ಒಂದಷ್ಟು ಜನಕ್ಕೆ ಗೊತ್ತೂ ಆಗೋದಿಲ್ಲ ಅವ್ರು ಕನ್ಸ್ಯೂಮ್ ಮಾಡ್ತೀನಿ ಅಂತ ಡೈರಿ ಪ್ರಾಡಕ್ಟಿಂದ ಆಗಿರ್ಬೋದು, ಇಲ್ಲಾಂದರೆ ಪೀನಟ್ ಬಟರಿಂದ ಅವ್ರಿಗೆ ತುಂಬಾ ಅಲರ್ಜಿ ಕೂಡ ಆಗ್ತಿರುತ್ತೆ. ಬಟ್ ಅವ್ರಿಗೆ ಅದರ ಐಡಿಯಾನು ಇಲ್ಲದೆ ಕನ್ಸ್ಯೂಮ್ ಮಾಡ್ತಾ ಬರ್ತಿರ್ತಾರೆ. ಮೇ ಬಿ ಏನಕ್ಕೆ ಆಗ್ತಿದೆ ಅಂತಂದರೆ ಡಯಟಿಂದ ಆಗ್ತಿದೆ ಅಂತ ಅಂದ್ಕೊಂಡು ಡಯಟ್ ಮೇಲೇನೇ ಆ್ಯಕ್ಚುಲಾಗಿ ಒಂದು ರಾಂಗ್ ಇಂಪ್ರೆಷನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಂಪಲ್ ಆಗಿ ನಿಮ್ಮ ಬಾಡಿ ನಿಮ್ಗೆ ಗೊತ್ತಿತ್ತು ಅಂತಂದರೆ ನೀವು ಡಯಟ್ ಪ್ಲಾನಲ್ಲಿ ಇರೋದನ್ನೇ ಕನ್ಸ್ಯೂಮ್ ಮಾಡಬೇಕು ಅಂತ ಏನಿಲ್ಲ. ಓಟ್ಸ್ ಬದಲು ಚಪಾತಿ ಕೂಡ ತಿನ್ಬೋದು, ಒಂದು ಜನ ಚಪಾತಿ ಕೂಡ ತಿನ್ನೋದಿಲ್ಲ ಅಂತ ರಾಗಿ ರೊಟ್ಟಿ ತಿನ್ಬೋದು, ಇಲ್ಲ ರಾಗಿ ಮುದ್ದೆ ಕೂಡ ತಿನ್ಬೋದು, ಇಲ್ಲಾಂದರೆ ರೈಸ್ ಕೂಡ ತಿನ್ಬೋದು. ದಯವಿಟ್ಟು ಈ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಬಾಡಿ ಆ್ಯಕ್ಚುಲಾಗಿ ಏನ ಮುಂಚೆಯಿಂದ ಚಿಕ್ಕ ವಯಸ್ಸಿಂದ ಈಸಿಯಾಗಿ ಅಡ್ಯಾಪ್ಟ್ ಆಗ್ತಾ ಬಂದಿದೆ. ಮೇ ಬಿ ರೈಸ್ ತಿಂತಾನೇ ಬಂದಿದ್ದೀರಿ ಅಂತಂದರೆ ನೈಟ್ ಹೊತ್ತು ರೈಸ್ ತಿಂದು ಕೂಡ ಫ್ಯಾಟ್ ಲಾಸ್ ಮಾಡ್ಕೊಬೋದು, ಯಾವುದೇ ರೀತಿಯಾದ ತಪ್ಪಿಲ್ಲ. ಬಟ್ ಈ ಸೈಕಲ್ ಏನಿದೆ ಇಲ್ಲ, ಈ ಪ್ರಾಬ್ಲಮ್ಸ್ ಅನ್ನೋ ಸೈಕಲ್ ಒಳಗಡೆ ಸಿಗಾಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲದಕ್ಕೂ ಒಂದು ಪ್ರಾಪರ್ ಸೊಲ್ಯೂಷನ್ ಇದೆ. ಓಕೆ, ಸೊ ನಾನು ಮುಂಚೆನೇ ಹೇಳ್ದಂಗೆ ಎಲ್ರಿಗೂ ಒಂದು ಸಿಂಪಲ್ ಡಯಟ್ ಪ್ಲಾನ್ ಕೊಡ್ತೀನಿ, ವೆಜ್ ಮತ್ತು ನಾನ್ ವೆಜ್ ಕೂಡ. ಅದರಲ್ಲಿ ನೀವು ಅರ್ಥ ಮಾಡ್ಕೊಬೋದು ಹೇಗೆ ನಾನು ಆದಷ್ಟು ಸಿಂಪ್ಲಿಫೈ ಮಾಡಿದ್ದೀನಿ ನಮ್ಮ ಲೈಫ್ ಸ್ಟೈಲ್ ಪ್ರಕಾರನೇ ಅಂತ ಅಂದ್ಬಿಟ್ಟು. ಸೊ ನಾನು ಹೇಳ್ದಂಗೆ ಸಿಂಪಲ್ ಡಯಟ್ ಪ್ಲಾನ್ ಏನಿದೆ ಅಲ್ಲ ರೆಫರೆನ್ಸಿಗೆ ಅಂತ ಅಂದ್ಬಿಟ್ಟು 1000 ಕ್ಯಾಲರೀಸ್ಗೆ ಡಿಸೈನ್ ಮಾಡಿದ್ದೀನಿ. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ವೆಜ್ ಮತ್ತು ನಾನ್ ವೆಜ್ ಡಯಟ್ ಪ್ಲಾನ್ ಎರಡೂ ಕೂಡ ಇದೆ, ಅದನ್ನು ರೆಫರ್ ಮಾಡಿ. ನೀವು ಅದರದ್ದು ಒಂದಷ್ಟು ವೀಡಿಯೋಸ್ ಕೂಡ ನಾನು ಮಾಡಿದ್ದೀನಿ ಅಂತ ಅನ್ಕೊತೀನಿ. ಆಮೇಲೆ ನಿಮ್ಗೆ ಏನಾದ್ರು ವರ್ಕೌಟ್ ಮಾಡಬೇಕು ಅಂತ ಅನಿಸ್ತಿತ್ತು ಅಂತಂದರೆ ಒಂದು ಕಂಪ್ಲೀಟ್ ಪ್ಲೇ ಲಿಸ್ಟ್ ಕೂಡ ಇದೆ, ಇನ್ಕ್ಲೂಡಿಂಗ್ ನಿಮ್ಮ ವೆಜ್ ಡಯಟ್ ಪ್ಲಾನ್, ನಾನ್ ವೆಜ್ ಡಯಟ್ ಪ್ಲಾನ್, ಅದಾದಮೇಲೆ ನಿಮ್ಮ ಹೋಮ್ ವರ್ಕೌಟ್ ಇಲ್ಲ ಜಿಮ್ ವರ್ಕೌಟ್ ಮಾಡ್ತೀರಾ ಅಂತಂದರೆ ನಿಮಗೆ ಎಲ್ಲನೂ ಪ್ಲೇ ಲಿಸ್ಟ್ ಅಲ್ಲೇ ಇದೆ. ನೀವು ಆರಾಮಾಗಿ 3 ರಿಂದ 4 ದಿನ ಏನಾದ್ರು ವರ್ಕೌಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಕೂಡ ನಾನು ಫಾಲೋ ಮಾಡ್ಬೋದು. ವೆಜ್ ಇಲ್ಲ ನಾನ್ ವೆಜ್ ಡಯಟ್ ಪ್ಲಾನ್ ಇಲ್ಲ ಮಿಕ್ಸ್ ಡಯಟ್ ಮಾಡ್ತೀನಿ, ನಾನು ವಾರಕ್ಕೆ 2 ದಿನ ನಾನ್ ವೆಜ್ ತಿಂತೀನಿ ಅಂದರೆ ಕೂಡ ಪರವಾಗಿಲ್ಲ. ಅದರ ಪ್ರಕಾರ ನೀವು ಅಡ್ಜಸ್ಟ್ ಮಾಡಿಕೊಂಡು ನೀವು ಆರಾಮಾಗಿ ಫಾಲೋ ಮಾಡ್ಬೋದು ನೀವು. ಸೊ ವಿತ್ ದಟ್ ಸೈಡ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಐ ಹೋಪ್ ದಟ್ ಇವತ್ತಿನ ವೀಡಿಯೋ ಏನಿತ್ತು ಆ್ಯಕ್ಚುಲಾಗಿ ನಿಮ್ಮೆಲ್ರಿಗೂ ಅರ್ಥ ಆಯಿತು. ಈ ಸಿಂಪಲ್ ಪ್ರಾಬ್ಲಮ್ಸ್ ನಿಮ್ಗೆಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಟಿಲ್ ಮೈ ನೆಕ್ಸ್ಟ್ ವೀಡಿಯೋ. ದಿಸ್ ಇಟ್ ಕನ್ನಡಿಗರಾಗು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಪೀಸ್ ಔಟ್, ಬೈ.